ಕೆಪಿಎಸ್ಸಿ ಪದೇ ಪದೇ ಎಡವಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಆಗುವಂತಹ ಎಡವಟ್ಟುಗಳು ಫಲಾನುಭವಿಗಳು ಆಗಾಗ ಹೋರಾಟಗಳು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯಲ್ಲಿ ಸುದ್ದಿ ಸದ್ದು ಆಗ್ತಾನೆ ಇರುತ್ತೆ. ಬಟ್ ಇದೆಲ್ಲವನ್ನ ಸರಿ ಮಾಡ್ತೀನಿ ಅಂತ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಸರಿ ಮಾಡ್ತೀವಿ ಅನ್ನುವಂತಹ ಪ್ರಯತ್ನಗಳಾದ್ರೂ ಕೂಡ ಎಲ್ಲಾ ಪಕ್ಷದಲ್ಲೂ ಕೂಡ ಕೆಪಿಎಸ್ಸಿಯಲ್ಲಿ ಎಡವಟ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾನೆ ಇರುತ್ತೆ. ಇದರಿಂದ ಫಲಾನುಭವಿಗಳು ವಂಚಿತರಾಗ್ತಾರೆ. ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರಲ್ಲ ಅಂಥವರು ಕೆಲಸದಿಂದ ವಂಚಿತರಾಗ್ತಾರೆ ಅನ್ನುವಂತಹ ವಿಚಾರಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಈಗ ಒನ್ಸ್ ಅಗೇನ್ ಕಾಂಗ್ರೆಸ್ ಅವಧಿಯಲ್ಲಾದ್ರೂ ಕೆಪಿಎಸ್ಸಿಯಲ್ಲಿ ಎಲ್ಲವೂ ನೆಟ್ಟಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅನ್ನುವಂತಹ ಉತ್ತರ. ಗ್ಯಾರಂಟಿ ಸರ್ಕಾರದಲ್ಲಿ ನಿಂತಿಲ್ವಾ ಬ್ರಹ್ಮಾಂಡ ಭ್ರಷ್ಟಾಚಾರ? ನೇಮಕಾತಿಯಲ್ಲಿ ನಡೀತಾ ಇದೆಯಾ ಬೃಹತ್ ಹಗರಣ? ಕೆಪಿಎಸ್ಸಿ ಮತ್ತೊಮ್ಮೆ ಹಿಂಗೆ ಸುದ್ದಿಗೆ ಬರ್ತಾ ಇದೆ. ಹಗರಣಗಳ ಗೂಡಾಗೆ ಹೋಗ್ಬಿಡ್ತಾ ಕೆಪಿಎಸ್ಸಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸರ್ಕಾರದ ಅಸಲಿ ಮುಖವನ್ನ ಅನಾವರಣ ಮಾಡಲಾಗ್ತಾ ಇದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಮತ್ತೊಂದು ಅಕ್ರಮದ ವಾಸನೆ ಬರ್ತಾ ಇದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಗೆ ನಡೆದಿದ್ದ ನೇಮಕಾತಿಯಲ್ಲೂ ಕೂಡ ಅಕ್ರಮ ಆಗೋಗಿದೆ ಅಂತೆ. 1520 ಹುದ್ದೆಗಳಿಗೆ ನಡೆದಂತಹ ನೇಮಕಾತಿ ಪ್ರಕ್ರಿಯೆ. ಜೂನಿಯರ್ ಟ್ರೈನಿಂಗ್ ಆಫೀಸರ್ ಹುದ್ದೆಗೆ ನಡೆದಂತಹ ನೇಮಕಾತಿಯಲ್ಲೂ ಅಕ್ರಮ. ಗ್ಯಾರಂಟಿ ನ್ಯೂಸ್ ನಲ್ಲಿ ನೇಮಕಾತಿಯ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಲ್ಲಿಗೆ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕೆಪಿಎಸ್ಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈ ಕ್ಷಣಕ್ಕೂ ಮುಕ್ತಿ ಹಾಡಕ್ಕಾಗ್ತಾ ಇಲ್ವಾ? ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಅಕ್ರಮ ನಡೆದಿದೆಯಂತ ಅಭ್ಯರ್ಥಿಗಳೇ ಹೋರಾಟಕ್ಕೆ ಇಳಿದ್ಬಿಟ್ರು, ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಹಾಗಾದ್ರೆ ನೇಮಕಾತಿಯ ವಿಚಾರದಲ್ಲಿ ಯಾವ ರೀತಿ ನಿಯಮಗಳನ್ನ ಗಾಳಿಗೆ ತೂರಿ ಅಭ್ಯರ್ಥಿಗಳನ್ನ ನೇಮಿಸಲಾಗಿತ್ತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಆರಂಭದಲ್ಲೇ ಹೇಳ್ದಂಗೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರ ಆಡಳಿತ ರಾಜ್ಯದಲ್ಲಿ ಇದ್ರೂ ಕೂಡ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಅದು ಕಾಂಗ್ರೆಸ್ ಆಡಳಿತದಲ್ಲೂ ಕೂಡ 2018ರ ಫೆಬ್ರವರಿ 19ರಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತೆ. 2018ರ ಡಿಸೆಂಬರ್ನಲ್ಲಿ 1220 ಹುದ್ದೆಗಳಿಗೆ ಪರೀಕ್ಷೆ ಆಗುತ್ತೆ. ರಾಜ್ಯದಾದ್ಯಂತ 23 ಟ್ರೇಡ್ಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. 2019ರಲ್ಲಿ 1:3 ಅನುಪಾತದಲ್ಲಿ ಬಿಡುಗಡೆಯಾಗುತ್ತೆ ಲಿಸ್ಟ್. 1:3 ಅನುಪಾತದಲ್ಲಿ 4650 ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಹಾಜರಾಗಿರ್ತಾರೆ. 4650 ಅಭ್ಯರ್ಥಿಗಳ ಪೈಕಿ ಫೈನಲ್ ಆದಂತಹ ಅಭ್ಯರ್ಥಿಗಳು 945. ಆ ಅಭ್ಯರ್ಥಿಗಳಿಗೆ ಆಗಸ್ಟ್ 2022ರಂದು ನೇಮಕಾತಿಯ ಲೆಟರ್ ಹೋಗುತ್ತೆ. ಆದ್ರೆ C&R ನಿಯಮ ಉಲ್ಲಂಘಿಸಿ ನೇಮಕಾತಿ ಆಗಿರುವಂತಹ ಆರೋಪ. ಕೌನ್ಸೆಲಿಂಗ್ ನಡೆಸದೆ ಹೇಗೆ ಮೆರಿಟ್ ಆಧಾರದಲ್ಲಿ ನೇಮಕಾತಿ ಪತ್ರವನ್ನ ನೀಡಲಾಯಿತು? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆಗಸ್ಟ್ 8ರಿಂದ 3 ತಿಂಗಳಲ್ಲಿ ಈ ರೀತಿ ಹಲವು ಅಭ್ಯರ್ಥಿಗಳಿಗೆ ನೇಮಕಾತಿಯ ಪತ್ರ ಹೋಗುತ್ತೆ. ಬಟ್ ಕೌನ್ಸೆಲಿಂಗ್ ನಡೆಸಬೇಕು ನಿಯಮಗಳ ಪ್ರಕಾರ. ಕೌನ್ಸೆಲಿಂಗ್ ನಡೆಸದೆ ಹಲವಾರು ಜನಕ್ಕೆ ಬೇಕಾಬಿಟ್ಟಿ ಹಾಕಿ ನೇಮಕಾತಿಯ ಪತ್ರವನ್ನ ರವಾನೆ ಮಾಡಲಾಗಿದೆ. ಯಾರು ಅರ್ಹ ಅಭ್ಯರ್ಥಿಗಳಿದ್ರೋ ಅಂಥವರನ್ನ ಬಿಟ್ಟು ಈ ಕೌನ್ಸೆಲಿಂಗ್ ಮಾಡಿದ್ರೆ ಕೆಲವರಿಗೆ ನೇಮಕಾತಿಯ ಪತ್ರವನ್ನ ಕೊಡಲಾಗಿದೆ. ಈ ವಿಚಾರಗಳನ್ನ ಹಲವು ಅಭ್ಯರ್ಥಿಗಳು ಪ್ರಸ್ತಾಪ ಮಾಡ್ತಿದ್ದಾರೆ. ಕೌನ್ಸೆಲಿಂಗ್ ಮೂಲಕನೇ ಆಗಬೇಕು, ಬಟ್ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡುದು. ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ, ಬಟ್ ನೋ ರೆಸ್ಪಾನ್ಸ್ ಅನ್ನುವಂತ ಉತ್ತರ. ಇನ್ನ ಕೆಪಿಎಸ್ಸಿಗೆ ಈ ಕುರಿತು ಒಂದು ಪತ್ರ ಬರೆದ್ರೂ ಕೂಡ ಅಲ್ಲಿಂದ ಯಾವುದೇ ಉತ್ತರವನ್ನ ಕೂಡ ಅಭ್ಯರ್ಥಿಗಳಿಗೆ ಕೊಡ್ಲಿಲ್ಲ ಅಂತ. ಯಾಕಂದ್ರೆ ಬೇಕು ಅಂತಲೇ ಮಾಡಿರುವಂತಹ ಕೆಪಿಎಸ್ಸಿ ಈ ಎಡವಟ್ಟನ್ನ ಹೆಂಗ್ ಸರಿ ಮಾಡುತ್ತೆ, ಹೆಂಗ್ ಒಪ್ಕೊಳ್ಳುತ್ತೆ? ಒಂದ್ ಕಡೆ ಕೆಪಿಎಸ್ಸಿ ಒಪ್ಕೊಳ್ಳಿಲ್ಲ, ಸರ್ಕಾರವೂ ಒಪ್ಕೊಳ್ಳಿಲ್ಲ. ಹಾಗಾಗಿ ಇದೇ ಅಭ್ಯರ್ಥಿಗಳು ನಮಗೆ ನ್ಯಾಯ ಸಿಗಬೇಕು, ನಿಯಮಗಳ ಪ್ರಕಾರವೇ ನೇಮಕಾತಿ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಕೋರ್ಟ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಅಭ್ಯರ್ಥಿಗಳು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿ ಕೋರ್ಟ್ ಅಲ್ಲೇ ಈಗ ಕೆಪಿಎಸ್ಸಿ ತಾನು ಮಾಡಿರುವಂತಹ ಎಡವಟ್ಟನ್ನ ಒಪ್ಕೊಂಡಿದೆ ಅನ್ನುವಂತಹ ವಿಚಾರ. ಈ ಎಡವಟ್ಟುಗಳಾದಾಗ ಸರಿ ಮಾಡ್ತೀನಿ ಅಂತ ಹೇಳುವಂತಹ ಕೆಪಿಎಸ್ಸಿ ಎಡವಟ್ಟುಗಳು ಆಗೋಕು ಮುನ್ನವೇ ಯಾಕೆ ಎಚ್ಚೆತ್ತುಕೊಳ್ಳಲ್ಲ? ಅದನ್ನ ಸರಿ ಮಾಡುವಂತಹ ಪ್ರಯತ್ನಗಳು ಯಾಕಾಗಲ್ಲ? ಯಾವುದೇ ಪರೀಕ್ಷೆ ನಡೀಲಿಯಪ್ಪ, ಆ ಪರೀಕ್ಷೆಯಲ್ಲಿ ಅಕ್ರಮ ಆಗಿರತ್ತೆ, ಮತ್ತೊಂದ್ಸಾರಿ ಪರೀಕ್ಷೆ ಮಾಡ್ತೀವಿ ಅಂತಾರೆ. ಇನ್ನ ನೇಮಕಾತಿಯ ವಿಚಾರದಲ್ಲಿ ದುಡ್ಡು ಕೊಟ್ಟವರಿಗೆ ನಿಮಗೆ ಸ್ಥಾನ ಕೊಡ್ತೀನಿ ಅನ್ನುವಂತಹ ಪರಿಸ್ಥಿತಿ ಕೆಪಿಎಸ್ಸಿಯಲ್ಲಿ. ನಿಯಮಾನುಸಾರವಾಗಿ ನಾವು ಪರೀಕ್ಷೆ ಬರೆದು ಕೌನ್ಸಿಲಿಂಗ್ ಮಾಡಿ ನಮಗೆ ಒಂದು ಕೆಲಸ ಕೊಡಿ ಸ್ವಾಮಿ ಅಂತ ಅಭ್ಯರ್ಥಿಗಳು ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಅಂತವರಿಗೆ ಅರ್ಹ ಅಭ್ಯರ್ಥಿಗಳನ್ನ ಬಿಟ್ಟು ಇನ್ಯಾರಿಗೂ ನೀವು ನೇಮಕಾತಿ ಪತ್ರ ಕೊಡ್ತೀರಿ ಅಂತ ಆದ್ರೆ ಯಾರ ಪ್ರಭಾವ? ಇಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಿದೆಯಾ ಅಂತ ನಾವು ಪ್ರಶ್ನೆ ಮಾಡಬಾರ್ದಾ?
ಇದನ್ನೇ ಅರ್ಹ ಅಭ್ಯರ್ಥಿಗಳು ಈ ಕ್ಷಣಕ್ಕೂ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕೋರ್ಟ್ ಮೆಟ್ಟಿಲು ಹತ್ತಿದಂತ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ತಾ ಇದೆ. ಕಾರಣ ಅಲ್ಲಿ ಕೆಪಿಎಸ್ಸಿ ಮಾಡಿರುವಂತ ಎಡವಟ್ಟನ್ನ ಒಪ್ಕೊಂಡಿದೆ. ಹೌದು, ಕೌನ್ಸೆಲಿಂಗ್ ಮೂಲಕ ನೇಮಕಾತಿಯ ಪತ್ರ ಕೆಲವರಿಗೆ ಹೋಗಿಲ್ಲ, ಈ ನಿಯಮವನ್ನ ನಾವು ಪಾಲಿಸಿಲ್ಲ ಅನ್ನುವಂತಹ ವಿಚಾರವನ್ನ ಸ್ವತಃ ಕೆಪಿಎಸ್ಸಿನೇ ಒಪ್ಕೊಂಡಿದೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ನಾನು ಸೆಲೆಕ್ಟ್ ಆಗಿದ್ದೆ ಸರ್. KPSCಯಿಂದ 2018 ಫೆಬ್ರವರಿಲಿ ನೋಟಿಫಿಕೇಷನ್ ಮಾಡ್ತಾರೆ ಸರ್. JTO ಪೋಸ್ಟ್ಗೆ 1520 ಪೋಸ್ಟ್ಗೆ ಕಾಲ್ಫಾರ್ಮ್ ಮಾಡ್ತಾರೆ ಸರ್. 23 ಟ್ರೇಡ್ಗೆ ಕರೆದಿರ್ತಾರೆ. ಅದರಲ್ಲಿ ನಾನು ಎಲೆಕ್ಟ್ರಿಷಿಯನ್ ಟ್ರೇಡ್ಗೆ ಸೆಲೆಕ್ಟ್ ಆಗಿದ್ದೆ ಸರ್. ಆಮೇಲೆ ನಾನು 1:3 ಪಾಸಾಗಿ ಪ್ರಾವಿಷನಲ್ ಲಿಸ್ಟು ಫೈನಲ್ ಲಿಸ್ಟ್ ಆಗಿದ್ದೆ ಸರ್. ಆಮೇಲೆ ನನ್ನ ಎಲ್ಲ ಮೂಲ ದಾಖಲಾತಿಗಳನ್ನು ನಾನು ಇಲಾಖೆಗೆ 2022 ಮೇನಲ್ಲೇ ಕೊಟ್ಟು ಎಲ್ಲವನ್ನು ಜೂನಿಯನಿಟಿ ಮಾಡಿಸಿ ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಎಲ್ಲ ಮಾಡಿಸ್ಕೊಂಡು ಅಪಾಯಿಂಟ್ಮೆಂಟ್ ಆರ್ಡ್ರಿಗೋಸ್ಕರ ಕಾಯ್ತಾ ಇದ್ದೆ ಸರ್. ಆಮೇಲೆ ಇಲಾಖೆಯಲ್ಲಿ ನಾವು 1520 ಪೋಸ್ಟಲ್ಲಿ 945 ಜನ ಫೈನಲ್ ಲಿಸ್ಟ್ ಆಗಿದ್ವಿ. ಅದರಲ್ಲಿ 399 ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡ್ರ್ಗಳು ಇಶ್ಯೂ ಆಗುತ್ತೆ ಸರ್. ಆಮೇಲೆ 540+ ನಾವು ಕ್ಯಾಂಡಿಡೇಟ್ಗಳು ಅಪಾಯಿಂಟ್ಮೆಂಟ್ ಆರ್ಡ್ರಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಆಮೇಲೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ಮೆಮೋನ ಕೊಡ್ತಾರೆ ಸರ್. ಇಲ್ಲ ನಂಬರ್ ಆಫ್ ಕೇಸಸ್ಗಳು ಈ ಎಕ್ಸ್ಪೀರಿಯನ್ಸ್ ಅವಧಿ ಬಂದು 2 ವರ್ಷ ಇರಬೇಕು. ಇಲ್ಲಿ ಕ್ಲಿಯರಾಗಿ ನಾನೇ ಓದ್ತೀನಿ. ಲೈಕ್ ಮಸ್ಟ್ ಹ್ಯಾವ್ ಪುಟ್ ಇನ್ 2 year ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಆರ್ ಇಂಡಸ್ಟ್ರಿ, ಯಾವುದಾದ್ರೂ ಇರಲಿ, ವೆದರ್ ಟೀಚಿಂಗ್ ಇರ್ಬೋದು ಅಥವಾ ಇಂಡಸ್ಟ್ರಿ ಇರ್ಬೋದು, 2 ವರ್ಷ ಕಂಪಲ್ಸರಿ ಇದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ನೋಡಿ, ಅದಕ್ಕೆ ನಾನು ಪ್ರೂಫ್ ತೋರಿಸ್ತೀನಿ. ನೋಡಿ, 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಈ ಸರ್ಟಿಫಿಕೇಟ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇವರನ್ನು ಹೊಸ ಲಿಸ್ಟಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಸರ್. ಮತ್ತು ನೋಡಿ, ಇಲ್ಲಿ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಎಕ್ಸಾಮಿನೇಷನ್ ಆರ್ ಈಕ್ವಿವೆಲೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವುದು, ಫಾರ್ ಎಕ್ಸಾಂಪಲ್ ಸೆಕೆಂಡ್ರಿ ಸ್ಕೂಲ್ SSLC ಒಂದು CBSE ಇರ್ಬೋದು, ICSE ಏನೇನೋ ಇದೆಯಲ್ಲ SSLCಗೆ ಈಕ್ವಿವೆಲೆಂಟು, ಅದರಲ್ಲಿ ಯಾವುದಿದ್ರೂ ತಗೋಬೋದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಕೇರ್ಫುಲ್ಲಾಗಿ ನೋಡಿ ದಯವಿಟ್ಟು. ಲೈಕ್ ಮಸ್ಟ್ ಪೊಸೆಸ್ ಏನಿದು 3 year ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಇದಕ್ಕೆ ಈಕ್ವಿವೆಲೆಂಟ್ ಕೋರ್ಸನ್ನು ತೊಗೋಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇವರು ಫಸ್ಟ್ ಲಿಸ್ಟಲ್ಲಿ ರಿಜೆಕ್ಟ್ ಆಗಿದ್ದು. 3 year ಈಕ್ವಿವೆಲೆಂಟ್ ಅಂತ ಈಗ ಫಾರ್ ಎಕ್ಸಾಂಪಲ್ 3 year ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅದರಲ್ಲಿ ಮಿಷಿನ್ ಟೂಲ್ ಟೆಕ್ನಾಲಜಿ ಬರುತ್ತೆ, HPT ಬರುತ್ತೆ. ಇದೆಲ್ಲ ರಿಜೆಕ್ಟ್ ಆಗಿದ್ರು. ಯಾಕೆ ರಿಜೆಕ್ಟ್ ಆಗಿದ್ರು? ಮೊದಲನೇ ಈಗ ನಮ್ಮ ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ಯಾಕೆ ರಿಜೆಕ್ಟ್ ಆಗಿದ್ರು? ಯಾಕೆ ಅಂತಂದರೆ ಅವರು ಈ ಒಂದು C&R ರೂಲು ಏನು ನೋಟಿಫಿಕೇಶನ್ ಇದೆ ಅದ್ರ ಪ್ರಕಾರ ಬಂದಿಲ್ಲ. ಹಾಗಾಗಿನೇ ಇವರು ಇದರಲ್ಲಿ ಅಂಥ ಅಭ್ಯರ್ಥಿಗಳು ನನ್ನ ಹತ್ರ ಬಂದು, ಸರ್ ನಮ್ಗೆ ಹಿಂಗೆ ನೋವಾಗಿದೆ ಅಂತ ಹೇಳಿದರು. ನಾನು ಅವಾಗ ಏನು ಮಾಡಿದೆ, ವಿತ್ ಪ್ರೂಫ್ ಡಾಕ್ಯುಮೆಂಟ್ಸ್ ಕೇಳಿದೆ ಅವ್ರಿಗೆ, ಏನೇನಿದೆ ಡಾಕ್ಯುಮೆಂಟ್ಸ್. ಅವ್ರ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದು ಹೇಳಿ ನಾವು CM ಹಿಡಿದು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಕಮಿಷನ್ವರೆಗೂ ಕಂಪ್ಲೇಂಟ್ ಮಾಡಿದ್ದೀವಿ. CM ಮಾಡಿರೋ ಕಂಪ್ಲೇಂಟ್ ಏನಾಯಿತು, KPSCಗೆ ಹೋಯಿತು, DPRಗೆ ಮತ್ತು ಚೀಫ್ ಸೆಕ್ರೆಟರಿ ಮಾಡಿರ್ತಕ್ಕಂಥ ಕಂಪ್ಲೇಂಟು ಕಮಿಷನರಿಗೆ ಹೋಯಿತು. ಬರೀ ಇವು ವರ್ಗಾವಣೆ ಆಗ್ತದವೆ ಹೊರತು ಯಾವುದೇ ಇದುವರೆಗೂ ನಾವು ಕಂಪ್ಲೇಂಟ್ ಮಾಡಿ 2 ತಿಂಗಳಾಯಿತು. ಒಂದಿಂಥ ಫ್ರಾಡ್ ನಡೀತಿದೆ, ಇಷ್ಟೊಂದು ಅವ್ಯವಹಾರ ಭ್ರಷ್ಟಾಚಾರ ಈ ನೋಟಿಫಿಕೇಷನಲ್ಲಿ ನಡೀತಿದೆ ಅಂತ ನಾವಿತ್ತು ಸಾಕ್ಷಿ ಸಮೇತ ದಾಖಲೆ ಸಮೇತ ಕೊಟ್ಟರು ಇದುವರೆಗೂ ಕ್ರಮ ಆಗಿಲ್ಲ. ನಾನು ಕೊಟ್ಟಿರೋ ದೂರಿಗೆ ಏನು ನಾವು ಕ್ರಮ ತಗೊಂಡಿದ್ದೀವಿ ಅಂತ ನನಗೊಂದು ಇಂಬರಹ ಬಂದಿಲ್ಲ ಅಂದರೆ ಏನು ಮಾಡ್ತಿದೆ ಸರ್ ಸರ್ಕಾರ ಏನು ಮಾಡ್ತಿದೆ? ಇಷ್ಟೊಂದು ಈಗೇನು ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅವರು ಫೇಕ್ ಸರ್ಟಿಫಿಕೇಟ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, KPSC ಅಂದ್ರೇನೆ ಹಗರಣಕ್ಕೆ ಆಗಾಗ ಸುದ್ದಿ ಆಗ್ತಾ ಇತ್ತಪ್ಪ. ಈಗ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರೂಲ್ಸ್ ಬ್ರೇಕ್. ಈಗ ಯಾವ ಬೆಳವಣಿಗೆ ಕಂಡಿದೆ ಈ ಪ್ರಕರಣ ಅಂತ, ಏನು ಎಕ್ಸಾಕ್ಟ್ಲಿ ಆಗ್ತಾ ಇದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ?
ಶ್ರುತಿ, ಇದು KPSC ವತಿಯಿಂದ ನೇಮಕಾತಿ ಆಗತ್ತೆ ಅಂತಂದ್ರೆ ಅಲ್ಲಿ ಹಗರಣಗಳು ಇದ್ದೇ ಇರುತ್ತೆ, ಅಕ್ರಮ ಆಗೇ ಆಗತ್ತೆ, ಹಣ ಕೊಟ್ಟವ್ರಿಗೆ ಅಧಿಕಾರ ಅಥವಾ ಕೆಲಸ ಸಿಗುತ್ತೆ ಅನ್ನುವಂಥದ್ದು ಈ ಹಿಂದೆನ ಸಾಬೀತಾಗ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆ ಅಂತಂದ್ರೆ ಈ KPSC ಇಂದ ನೇಮಕ ಆಗಿದ್ದಂತಹ ಸುಮಾರು 945 ಅಭ್ಯರ್ಥಿಗಳ ಪೈಕಿ 500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ KPSC ಆಗಿರ್ಬೋದು, ಜೊತೆಗೆ KPSC ಇಂದ ನೇಮಕ ಆಗ್ಬೇಕಾಗಿದ್ದಂತಹ ಅಭ್ಯರ್ಥಿಗಳಿಗೆ ವಂಚನೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಕೇಳ್ಬರ್ತಾ ಇರುವಂತಹ ವಿಚಾರ. ಯಾಕೆಂತಂದ್ರೆ KPSC ಸುಮಾರು 1520 ಅಭ್ಯರ್ಥಿಗಳನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಅನ್ನು ಹೊರಡುತ್ತೆ. ಆದ್ರೆ ಅದರ ಬೆನ್ನಲ್ಲೇ ಅಲ್ಲಿ ಆದಂತಹ ಒಂದಷ್ಟು ಗೊಂದಲಗಳಾಗಿರ್ಬೋದು ಅಥವಾ ಯಾರಿಗೋ ಫೇವರ್ ಅನ್ನ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅನರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು SOP ಅನ್ನು ಕೂಡ ಸಿದ್ಧಪಡಿಸುತ್ತೆ. ಕೋರ್ಟಿಗೂ ಕೂಡ ವಂಚನೆಯನ್ನ ಮಾಡಿದ್ದಾರೆ. ಕೋರ್ಟ್ ನೆಪವನ್ನ ಹೇಳ್ಕೊಂಡು ಅವರಿಗೆ ಬೇಕಾದಂತಹ ಒಂದಷ್ಟು SOPಗಳನ್ನ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಿದೆ ಅಂದ್ರೆ ಒಂದಷ್ಟು ನಿಯಮಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ SOPಗೂ ಜೊತೆಗೆ ನೋಟಿಫಿಕೇಶನ್ ಅಲ್ಲಿ ಇದ್ದಂತಹ ನಿಯಮಗಳಿಗೆ ಸಾಕಷ್ಟು ವ್ಯತ್ಯಾಸ ಆಗಿದೆ. ಹೊಸ SOP ಬಂದ ನಂತರ KPSC ಮೂಲಕ ಸುಮಾರು 23 ITI ಆಗಿರ್ಬೋದು, ಜಾಬ್ ಜೂನಿಯರ್ ಟ್ರೇಡ್ ಹುದ್ದೆಗಳಿಗೆ ನೇಮಕಾತಿ ಆಗ್ಬೇಕಿತ್ತಲ್ಲ, ಅದರಲ್ಲಿ ಮೊದಲು ಪರೀಕ್ಷೆಯನ್ನ ಬರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಂತಹ ಅಭ್ಯರ್ಥಿಗಳಿಗೆ ಇದೀಗ ವಂಚನೆ ಆಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸಚಿವರಿಗಾಗಿರ್ಬೋದು, ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಒಂದು ಅವರಿಗೆ ನ್ಯಾಯವನ್ನ ಸಿಕ್ಕಿಲ್ಲ. ಇತ್ತೀಚೆಗೆ ಅಂದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಹೊಸದಾಗಿ ಒಂದು ಫೈನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ. ಆ ಒಂದು ಫೈನಲ್ ಲಿಸ್ಟ್ ನಲ್ಲಿ ಮುಂಚೆ ನೇಮಕಾತಿ ಆದೇಶಕ್ಕೆ ಕಾಯ್ತಾ ಇದ್ದಂತಹ ಅಭ್ಯರ್ಥಿಗಳಿದ್ರು, ಅದರಲ್ಲಿ ಬಹುತೇಕ ಅಭ್ಯರ್ಥಿಗಳ ಹೆಸರನ್ನ ಕೈ ಬಿಡಲಾಗಿದೆ. ಯಾಕೆ KPSC ಯಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಅಭ್ಯರ್ಥಿಗಳು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ನೇಮಕಾತಿ ವಿಚಾರದಲ್ಲಿ ಅಕ್ರಮ ಆಗ್ತಾ ಇದೆ, ಯಾವೆಲ್ಲ SOPಗಳನ್ನ ನೋಟಿಫಿಕೇಶನ್ಗೂ ಮತ್ತೆ SOPಗಳಲ್ಲಿ ಯಾವ ರೀತಿಯಾದಂತಹ ಗೊಂದಲ ಆಗ್ತಾ ಇದೆ, ಇವೆಲ್ಲವನ್ನು ಕೂಡ ಸಂಪೂರ್ಣವಾದಂತಹ ಒಂದು ವರದಿಯನ್ನ ಸಿದ್ಧಪಡಿಸಿ ಅಭ್ಯರ್ಥಿಗಳು ಸಚಿವರ ಗಮನಕ್ಕೆ ತಂದ್ರು ಕೂಡ ಸಚಿವರು ಯಾವುದೇ ರೀತಿಯಾದಂತಹ ಅಭ್ಯರ್ಥಿಗಳಿಗೆ ಅನ್ಯಾಯ ಆದಂತಹ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ. ಎಸ್, ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.